ಇನ್ನು ಕೋಲಾರದ ಹೊಸಹುಡ್ಯ ಗ್ರಾಮದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಕೋಲಾರದಲ್ಲಿ ಜಂಟಿ ಸರ್ವೆ ಕಾರ್ಯ ಮುಂದುವರಿತಾ ಇದೆ. ಒಂದು ಕಡೆ, ಮತ್ತೊಂದು ಕಡೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ. ಕೋಲಾರದ ಹೊಸಹುಡ್ಯ ಗ್ರಾಮದಲ್ಲಿನ ಜಮೀನನ್ನ ಸರ್ವೆ ಮಾಡುವಂತಹ ಕಾರ್ಯಗಳಾಗ್ತಾ ಇದ್ದಾವೆ. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮ ಇದು. ಇಲ್ಲಿ ರಮೇಶ್ ಕುಮಾರ್ ಅರಣ್ಯ ಇಲಾಖೆ ಮಧ್ಯೆ ಭೂ ವಿವಾದ ಕಂದಾಯ ಅರಣ್ಯ ಇಲಾಖೆ ಅಧಿಕಾರಿಗಳು ಅಳತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ MRV ಅವರ ನೇತೃತ್ವದಲ್ಲಿ ಅಳತೆ ಕಾರ್ಯ ಆಗ್ತಾ ಇದೆ. ಆದರೆ ರಮೇಶ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕಂದಾಯ ಜಮೀನನ್ನ ನಾವು ಖರೀದಿ ಮಾಡಿರೋದು ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, 13 ವರ್ಷದಿಂದ ವಾದಿ ಪ್ರತಿವಾದಿಗಳಿಂದ ಕಾನೂನು ಸಮರ ಕೂಡ ನಡೀತಾನೆ ಇದೆ. 13 ವರ್ಷದಿಂದ ಜನವರಿ 30ನೇ ತಾರೀಕಿನ ಒಳಗಡೆ ವರದಿಯನ್ನ ಸಲ್ಲಿಸಬೇಕು ಅಂತ ಮತ್ತೊಂದು ಕಡೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಒಂದು ಕಡೆ ಇಲ್ಲ ಇದು ಅರಣ್ಯ ಭೂಮಿ ಒತ್ತುವರಿ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲ ಕಂದಾಯ ಜಮೀನನ್ನು ನಾವು ಖರೀದಿ ಮಾಡಿರೋದು ಅಂತ ರಮೇಶ್ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರೋದು. ಜೊತೆಗೆ ಈ ಕೇಸು ಸುಮಾರು 13 ವರ್ಷದಿಂದಲೂ ಕೂಡ ಕಾನೂನು ಸಮರ ನಡ್ಕೊಂಡೇ ಬರ್ತಾ ಇದೆ. ಆದರೆ ಈಗ ಜನವರಿ 30ನೇ ತಾರೀಕಿನ ಒಳಗಡೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸೊ ಹಾಗಾಗಿ ಒಂದು ಕಡೆ ಜಂಟಿ ಸರ್ವೆ ಕಾರ್ಯ ಕೂಡ ಮುಂದುವರಿತಾ ಇದೆ. ಅಂದರೆ ಆ ಗ್ರಾಮದಲ್ಲಿನ ಜಮೀನು ಸರ್ವೆ ಮಾಡ್ತಾ ಇರೋದು. ಸೊ ಹಾಗಾಗಿ ರಮೇಶ್ ಕುಮಾರ್ ಹಾಗೆ ಅರಣ್ಯ ಇಲಾಖೆ ಇವರಿಬ್ಬರ ಮಧ್ಯೆ ಭೂ ವಿವಾದದ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ್, ಈ ಆರೋಪ ಪ್ರತ್ಯಾರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕುಮಾರ್ ಅವರು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಏನು ಅಂತ? ಇದು ಕೋಲಾರದ ಶ್ರೀನಿವಾಸಪುರದಲ್ಲಿ ಹೊಸಬಡ್ಡೆ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಇರುವಂತಹ ಒಂದು ಜಮೀನಿಗೆ ಸಂಬಂಧಪಟ್ಟಿರುವಂತ ಸರ್ವೆ ಸುಮಾರು 60 ವರ್ಷದ ಹಿಂದ್ಗಡೆ ನಾನು ಖರೀದಿ ಮಾಡಿರೋಂಥ ಜಮೀನು, 61 ಎಕರೆ ಜಮೀನು. ಈ ಜಮೀನು ಕಂದಾಯ ಇಲಾಖೆಯ ಒಂದು ದಾಖಲೆಗಳು, ಕಾನೂನುಬದ್ಧವಾದ ದಾಖಲೆಗಳ ಮೂಲಕ ನಾನು ಖರೀದಿ ಮಾಡಿದ್ದೀನಿ ಅಂತ ರಮೇಶ್ ಕುಮಾರ್ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆದ್ರೆ ಅರಣ್ಯ ಇಲಾಖೆಯವರು ಇದು ನಮ್ಮ ಅರಣ್ಯ ಪ್ರದೇಶದ ಒಳಗಡೆ ಬರುವಂತ ಜಮೀನು ಆಗಿರುತ್ತೆ, ಹಾಗಾಗಿ ಇದು ಒತ್ತುವರಿ ಆಗಿರತ್ತೆ, ಅದನ್ನ ತೆರವು ಮಾಡ್ಕೊಡ್ಬೇಕು ಅನ್ನೋಂಥದ್ದು ವಾದ ಅವ್ರದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 15 ವರ್ಷಗಳಿಂದ ಈ ಒಂದು ವ್ಯಾಜ್ಯ ಹೈಕೋರ್ಟ್ ಅಲ್ಲಿತ್ತು. ಹೈಕೋರ್ಟ್ ಕೊಟ್ಟಿದ್ದ ಸೂಚನೆ ಪ್ರಕಾರ ಈ ಕಂದಾಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ಜಂಟಿಯಾಗಿ ಸರ್ವೆ ಮಾಡಬೇಕು. ಆ ಸರ್ವೆ ಮಾಡೋದ ನಂತರ ನನಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸಬೇಕು. ಅದನ್ನ ಆಧರಿಸಿ ನಾವು ಈ ಹೈಕೋರ್ಟ್ ಮೂಲಕ ಕೊಡುವಂತ ತೀರ್ಪಿಗೆ ಬದ್ಧರಾಗಿರ್ಬೇಕು ಅಂತ ಹೈಕೋರ್ಟ್ ಹೇಳಿದೆ. ಅದನ್ನ ಅನುಸರಿಸಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎರಡೂ ಇಲಾಖೆಯವರು ಜಂಟಿಯಾಗಿ ಸರ್ವೆ ಮಾಡ್ತಿದ್ದಾರೆ. ಬುಧವಾರ ಬೆಳಗ್ಗೆ ಶುರುವಾಗಿರೋ ಸರ್ವೆ ಈಗಲೂ ಕೂಡ ಮುಂದುವರೆದಿದೆ. ನಾವು ಕೂಡ ಈ ಅಧಿಕಾರಿಗಳ ಜೊತೆನಲ್ಲಿ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರ ಜೊತೆನಲ್ಲಿ ನಾವು ಕೂಡ ಇದೇ ಜಾಗದಲ್ಲಿದ್ದೇವೆ. ಸರ್ವೆ ಇಲಾಖೆಯ ಸರ್ವೆ ಕಾರ್ಯ ಜಂಟಿ ಸರ್ವೆ ಕಾರ್ಯ ಮುಂದುವರೆದಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತ ನಿರ್ಧಾರನ ಅಧಿಕಾರಿಗಳು ಪ್ರಕಟ ಮಾಡೋ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಇಲ್ಲಿ ನಡೆಯುವಂತ ಎಲ್ಲಾ ವಿದ್ಯಮಾನಗಳನ್ನ ವರದಿ ಹೈಕೋರ್ಟ್ ಸಲ್ಲಿಕೆ ಮಾಡ್ತಾರೆ. ಶರತ್, ಆ ನಂತರನೇ ಇದು ಮುಂದಿನ ವಿಚಾರ ಗೊತ್ತಾಗಬಹುದು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ.